ವೆಲ್ಕಮ್ ಟು ತರುಣ್ ವ್ಲಾಗ್ಸ್ ಗೈಸ್. ಸೊ ಆ್ಯಸ್ ಯೂಶಲ್ ನೆನ್ನೆ ಹೇಳ್ದಂಗೆ ಮತ್ತೆ ಬ್ಯಾಕ್ ಟು ಬ್ಯಾಕ್ಸ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತೇನಪ್ಪ ಅಂದರೆ ನನ್ನ ಫ್ರೆಂಡ್ ಮದುವೆ ಅಂತ ನಿನ್ನೆ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ. ಸೊ ಇವತ್ತು ಒಂದು ಮದುವೆಗೆ ಹೋಗ್ತಾಯಿದ್ದೀನಿ. ಸೊ ವೆಯ್ಟ್ ಬ್ಲ್ಯಾಕ್. ಸೊ ರೂಮು ಮಿಸ್ ಆಗೈತೆ, ತಲೆ ಕೆಡ್ಸ್ಕೊಬಿಡಿ. ಸೊ ಇವಾಗ ಅಲ್ಲಿಂದ ಏನು ಪ್ಲ್ಯಾನು ಅಂದರೆ, ಸೊ ಮದುವೆಗೆ ಹೋಗೋದೆಲ್ಲ ವ್ಲಾಗ್ ಮಾಡಲ್ಲ. ಸೊ ನಾನು ನೋಡ್ತಾ ಇರೋದು 2 years 3 years ಆದಮೇಲೆ ಅವ್ನು ನೋಡ್ತಾ ಇರೋದು ಮತ್ತೆ. ಸೊ ಅವ್ನ ಮಾತಾಡಿಸ್ಕೊಂಡು ಆಮೇಲಿಂದ ಅಲ್ಲಿಂದ ಚರ್ಚ್ ಸ್ಟ್ರೀಟ್ ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋಣ ಎಷ್ಟು ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಸಂಡೇ ಬೇರೆ. ಸೊ ಸಂಡೇ ಚರ್ಚ್ ಸ್ಟ್ರೀಟ್ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತು. ಸೊ ನನಗೇನು ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಬಟ್ ಜಸ್ಟ್ ಫಾರ್ ಕಂಟೆಂಟ್ ಹೋಗ್ತಾಯಿದ್ದೀನಿ ಆಯಿತಾ. ಹೋಗಿ ವ್ಲಾಗ್ ಮಾಡ್ತೀನಿ. ಸೊ ನೋಡೋಣ ಹೆಂಗಿರುತ್ತೆ ಚರ್ಚ್ ಸ್ಟ್ರೀಟ್, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ. MG ರೋಡು, ಚರ್ಚ್ ಸ್ಟ್ರೀಟ್ ಸುತ್ತಮುತ್ತ ಅಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಏನೇನೈತೆ ಎಲ್ಲ ನೋಡೋಣ. ಸೊ ಫಸ್ಟು ಈಗ ಹೋಗಿ ಮದುವೆ ಅಟೆಂಡ್ ಮಾಡಿ ಚರ್ಚ್ ಸ್ಟ್ರೀಟಲ್ಲಿ ಸಿಗ್ತೀನಿ. ಟಾಟಾ ಬಾಯ್ ಬಾಯ್. ಮದುವೆಗೆ ನಾವು ಹೋಗೋಣ ಅಂದು, ಬಟ್ ಗಿಫ್ಟ್ ಏನು ತಗೊಳ್ಳೋದು ಅನ್ನೋದೇ ನನಗೆ ಗೊತ್ತಾಗ್ತಾಯಿಲ್ಲ. ತಗೋತೀನೋ ಇಲ್ವೋ ಅಂತನೋ ಗೊತ್ತಿಲ್ಲ. ಏನು ತಗೊಳ್ಳೋದು ಅವನ್ನೇ ಕೇಳಿದೆ, ಗಿಫ್ಟ್ ಅನ್ಬೇಕು ಅಂತ. ನೀನು ಬಂದರೆ ಗಿಫ್ಟು ಸಾಕು ಅಂತ. ಅದು 100% ಶೂಟ್ ನಂಗೆ ಗೊತ್ತು, ಬಟ್ ಏನು ಗಿಫ್ಟ್ ತಗೊಳ್ಳೋದು ಅಂತ ನಂಗೆ ನಿಜ ಗೊತ್ತಿ ಐಡಿಯಾನೂ ಇಲ್ಲ ಏನು ಅಂತ. ಸೊ ನೋಡೋಣ, ಆದರೆ ಗಿಫ್ಟ್ ತೊಗೊಂಡು ಹೋಗೋಣ, ಇಲ್ಲ ಅಂದರೆ ಹಂಗೆ ಹೋಗೋಣ. ಅವಾಗ ಅವ್ನು ಹೇಳ್ದಂಗೆ ನಾವೇ ಗಿಫ್ಟ್. ಸೊ ಲೆಟ್ಸ್ ಗೋ ಆ್ಯಂಡ್ ಮೀಟ್ ಇನ್ ಚರ್ಚ್ ಸ್ಟ್ರೀಟ್. ಗೈಸ್ ಫೈನಲ್ ಇಂಟು ಚರ್ಚ್ ಸ್ಟ್ರೀಟ್. ಮದುವೆ ಮುಗಿಸಾಯಿತು. ಮದುವೆಯಲ್ಲಿ ಒಂದು ಒಳ್ಳೆ ಕಾಮಿಡಿ ನಡೀತು. ಏನಂತ ಹೇಳ್ತೀನಿ, ಅದಕ್ಕೆ ಮುಂಚೆ ಚರ್ಚ್ ಸ್ಟ್ರೀಟ್ ನೋಡಿ. ಸಂಡೇ ನೈಟ್ ಗೈಸ್, ಟೈಮ್ ಬಂದು 10 ಗಂಟೆ. ಟೈಮ್ ಬಂದು 10 ಗಂಟೆ. ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀನಿ. ಅಲ್ಲಿಂದ ಇಲ್ಲಿ ತನಕ ಹಂಗೆ ನಡ್ಕೊಬತ್ತಾ ಇದ್ದೆ ನೋಡಿಕೊಂಡು. ಸೊ ಏನಕ್ಕಿಲ್ಲಿ ವೀಕೆಂಡ್ಸ್ ಆದರೆ ಏನಕ್ಕೆ ಹುಡುಗರು, ಎಸ್ಪೆಷಲಿ ಹುಡುಗರು ಬಂದು ಕಾಯ್ತಾ ಇರ್ತಾರೆ ಅಂತ ಇವಾಗ ಗೊತ್ತಾಯಿತು. ಸೊ ಇನ್ನೊಂದು ರೌಂಡ್ ವಾಕ್ ಹೋಗೋಣ. ವಾಕ್ ಹೋದಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಪೊಲೀಸು ಎಲ್ಲ ಅವ್ರಿಗೆ ಟ್ರಾಫಿಕ್ ಹೋಯ್ತು ಈ ರೋಡಲ್ಲಿ. ಇನ್ನೇ ಎಂಪೈರೆಲ್ಲ ಐತವೆ, ಸ್ವಲ್ಪ ಪರವಾಗಿಲ್ಲ. ನಾನ್ ವೆಜ್ ತಿನ್ನಂಗಿದ್ದರೆ ಒಳಗೋಗಿ ಗೀ ರೈಸು, ಗ್ರಿಲ್ ಚಿಕನ್ ತಿನ್ಬೋದಿತ್ತು, ಬಟ್ ನಾನ್ ವೆಜ್ ತಿನ್ನಂಗಿಲ್ಲ. ಸಿಂಗಲ್ಸ್ ಹುಡುಗರಿಗೆ ಇದೊಂಥರ ಮಿನಿ ಪಟಾಯ ಇದ್ದಂಗೆ. ಅದಕ್ಕೆ ಎಲ್ಲರೂ ಬರೋದು 100%. ಇದೇನು ಫಸ್ಟ್ ಟೈಮ್ ಅಲ್ಲ ಇಲ್ಲಿಗೆ ನಾನು ಬರ್ತಾ ಇರೋದು. ಥರ್ಡ್ ಟೈಮ್ ಅನಿಸುತ್ತೆ. ಥರ್ಡ್ ಟೈಮ್ ಅಷ್ಟೇ ಆಗಿರೋದು, ಜಾಸ್ತಿ ಏನಾಗಿಲ್ಲ. ಎಂಡ್ ಆಫ್ ಚರ್ಚ್ ಸ್ಟ್ರೀಟ್ ಬಂದು ಒಂದು ಸೈಡ್ ಹಿಂಗೆ ಇದು. ಇನ್ನೊಂದು ಚೂರು ಮುಂದೆ ನಡ್ಕೊಂಡೋಗಿ ಮತ್ತೆ ವಾಪಸ್ ನಡ್ಕೋಗೋಣ. ಇನ್ನೊಂದು ತಿನ್ನೋಣ ಗೈಸ್, ಹೊಟ್ಟೆ ಹಸಿತೈತೆ. ಮದುವೆ ಮನೇಲಿ ಏನೂ ತಿಂದಿಲ್ಲ. ನಾನು ತಿನ್ನೋಕ್ಕಾದರೆ ತಿನ್ನುವ, ನನ್ನ ಬಡ್ಜೆಟ್ ಒಳಗಿದ್ದರೆ. ಇದೆಲ್ಲ ಸ್ವಲ್ಪ ಹೈ ಲೆವೆಲ್ ಆಗಿದೆ. ಇಲ್ಲೇನು ಅಂಗಡಿ ಒಳಗೆ ಒಳ್ಳೆ ಜಾತ್ರೆ ತುಂಬ್ಕೊಂಡೋಗಿ ಏನೋ ಮಿಲ್ಲನ ಅಂತ ಏನಂತ ಗೊತ್ತಿಲ್ಲ. ಸೊ ಇದೆಲ್ಲ ಫುಡ್ ಸ್ಟ್ರೀಟ್ ಅನಿಸುತ್ತೆ. ಇದು ಇನ್ನೊಂದು ಸೈಡ್ ಗೈಸ್, ಫುಲ್ಲು ಶಾಪಿಂಗ್ ಸ್ಟ್ರೀಟು. ಸೊ ಒಬ್ಬನೇ ಒಂಥರ ಆಗ್ತೈತೆ ಅಷ್ಟೇ, ಬೇರೇನಿದೆ. ಎಲ್ಲ ಇಲ್ಲಿ ನೋಡ್ರೆ ಕಪಲ್ಸು, ಇಲ್ಲ ಬರೀ ಲೇಡೀಸ್, ಇಲ್ಲ ಫ್ರೆಂಡ್ಸ್. ಸೊ ನಾನು ಒಬ್ಬನೇ ಒಂದು ಒಳ ಆಡ್ತಾಯಿದ್ದೀನಿ. ಇದು ಫುಲ್ಲು ಫುಡ್ ಸ್ಟ್ರೀಟ್ ಅನಿಸುತ್ತೆ ಗೈಸ್. ಇದು ಫುಲ್ಲು ಫುಡ್ ಸ್ಟ್ರೀಟ್ ಅನಿಸುತ್ತೆ. ಸೊ ಇಲ್ಲೇನು ತಿನ್ನಲ್ಲ, ಹೊರಗೋಗಿ ನೋಡೋಣ ಏನಾನು. ಎಂಪೈರ್ಸ್. ಸೊ ಟೈಮ್ ಬಂದು 10:20. ಎಲ್ಲ ಗಂಟಲು ಪೂರ್ತಿ ಕುಡ್ಕೊಂಡು ಆಚೆ ಬರೋ ಟೈಮ್ ಇದು. ನೋಡಿ ಗಾಯ್ಸ್, ವಾಪಸ್ ನಾನು ಬೈಕ್ ಎತ್ಕೊಂಡು ಹಿಂಗೆ ಬರಬೇಕು. ಸೊ ನೋಡುವ.
ಇನ್ನು ಈಗ ಈ ರೋಡ್ ಎಂಡು ಫುಲ್ಲು ಮತ್ತೆ ಒಂದು ರೌಂಡ್ ವಾಕ್ ಹೋಗಿ ಮತ್ತೆ ಅಲ್ಲಿ ಬಂದು ಬೈಕ್ ಎತ್ಕೊಂಡು ಹಂಗೆ ಹೊರಡೋಣ. ಸೊ ಮದುವೆ ಮನೇಲಿ ಏನಾಯಿತು ಅಂತ ಹೇಳ್ತೀನಿ, ಆಮೇಲೆ ಒಳ್ಳೆ ಫನ್ ಇದೆ, ಕಾಯ್ತಾ ಇರಿ ಅದಕ್ಕೆ. ಹುಡುಗರಿಗಿಂತ ಜಾಸ್ತಿ ಹುಡುಗಿರ ಮೈ ಮೇಲೆ ಹೋಗಿದ್ದಾರೆ ಬಯಸಿದೆ, ಇನ್ನೊಂಥರ ಆಗುತ್ತೆ ಗೊತ್ತಿಲ್ಲ. ಲೈಫ್ ಎರಡು ಥರ ಇರುತ್ತೆ ಗೈಸ್. ಈಗ ಕೆಳಗೊಬ್ರು ಕೂತಿದ್ರಲ್ಲ ಆ ಥರ, ಇಲ್ಲಿ ಎಲ್ಲ ಕುಡ್ಕೊಂಡು ಓಡಾಡ್ತಾರೆ ಆ ಥರ. ಚೂಸ್ ಮಾಡಬೇಕಾಗಿರೋದು ನೀವೇ. ದಯವಿಟ್ಟು ಗಂಟ್ಲು ಪೂರ್ತಿ ಎಲ್ಲ ಕುಡಿದು ತೇಲಾಡಿ ಹಾಳಾಗಿ ಎಂಜಾಯ್ ಮಾಡೋದು ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಸೊ ನನ್ನ ಸಜೆಷನ್ ಅಷ್ಟೇ, ಗಂಟ್ಲು ಪೂರ್ತಿ ಕುಡಿಯೋದು ಇಲ್ಲ 10-5 ಸಿಗರೇಟ್ ಹೊಡೆಯೋದು ದಿನಕ್ಕೆ, ಇದೆಲ್ಲ ಮಾಡಬೇಡಿ. ಬೇರೆ ಥರನೇ ಎಂಜಾಯ್ ಮಾಡೋದು ಲೈಫ್. ಜಸ್ಟು ಕುಡ್ದು ಈ ಥರ ಇಲ್ಲಿ ಬಂದು ಪಾರ್ಟಿ ಮಾಡೋದು, ಡ್ಯಾನ್ಸ್ ಮಾಡೋದು ಅಷ್ಟೇ ಅಲ್ಲ ಗೈಸ್. ಇನ್ನು ಬೇರೆ ಥರನೇ ಎಂಜಾಯ್ ಮಾಡ್ಬೋದು ಲೈಫ್ನ, ಮಾಡಿ. ಜಸ್ಟ್ ಅ ಸಜೆಷನ್, ತಗೊಂಡ್ರೆ ತಗೊಳ್ಳಿ, ಇಲ್ಲ ನಿಮ್ಮ ಇಷ್ಟ. ಯಾವುದೋ ಪಬ್ ಅನಿಸುತ್ತೆ, ಗ್ಯಾಸ್ ಸ್ಟವ್ ಪಬ್. ಈ ಸ್ಟ್ರೀಟ್ ಫುಲ್ಲು ಅದೇ, ಫುಲ್ಲು ಪಬ್ಬು ಇಲ್ಲ ಚಾಟ್ ಸ್ಟ್ರೀಟು ಅದೇನೆ. ಫೋಕಸ್ ಐತಾ ಫೋಕಸ್ ಔಟ್ ಆಯ್ತಾ ಅಂತಲೇ ಗೊತ್ತಿಲ್ಲ. ನೆನ್ನೆನೋ 1 ನಿಮಿಷದ ವೀಡಿಯೋ ಹಂಗೆ ಆಗ್ಬಿಟ್ಟೈತೆ. ಸೊ ಅಕ್ಕ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನೋಡಿ, ಓಡ್ತಾರೆ ಇಲ್ಲಿ ನೋಡಿಲಿ, ಅಟ್ಟಿಸ್ಕೊಂಡು ಹೋಗಿ ಸೇಲ್ ಮಾಡ್ತಾರೆ. ಆದರೂ ಬಚ್ಚ ನಿಜವಾದ್ರು ಬಚ್ಚವಾದ್ರು ಎಲ್ಲ ಬರೋದು ಕಪಲ್ಸ್ ಆಗಿ. ನಾನು ಒಬ್ಬನೇ ಬಂದು ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಯ್ತಲ್ಲ. ಇಲ್ಲಿ ಸ್ಟ್ರೀಮಿಂಗ್ ನಡೀತೈತೆ ಇಲ್ಲಿ. ಇಲ್ಲಿ ಬರೋದು ಜನ ಒಂದು ಕುಡ್ದು ತೇಲಾಡೋಕ್ಕೆ ಪಾರ್ಟಿಗೆ, ಇಲ್ಲ ಸೂಪರ್ ಕಾರ್ಸ್ನ ಫ್ಲೆಕ್ಸ್ ಮಾಡೋದು. ಸೂಪರ್ ಕಾರ್ಸ್ ಇರೋದು ಮಾಡ್ಲಿ ಬಿಡಿ, ತಗೊಂಡಿರೋದೇ ಫ್ಲೆಕ್ಸ್ ಮಾಡೋಕ್ಕಂತೆ. ಯಾವುದೋ ಅಮೀಬಾ ಅಂದ ಗೈಸಿನಿ. ನಾನೇನೋ ಮಾಡೋನಂಗೆ ಹೇಳ್ಕೊಳ್ತಾನೆ. ನಾನು ನೋಡಿದ್ರೆ ಹಂಗೆ ಕಂಟಿನ್ಯೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕಿರ್ಬೋದು, ಬಟ್ ಐ ಆಮ್ ನಾಟ್ ಎ ಗ್ಯಾಂಗ್ಸ್ಟರ್. ಅಮೀಬಾ ಅಂದೆ ಗೈಸ್. ಒಂದಿನ ಹೋಗೋಣ ಒಳಗೆ, ಹೋಗಿ ಆಟಾಡೋಣ. ಒನ್ ಡೇ ಇಟ್ ವಿಲ್ ಕಮ್ ಸೂನ್. ಗೈಸ್ ಇಲ್ಲಿ ಬಂದರೆ ಎಲ್ಲ ಥರನೂ ನೋಡ್ಬೋದು. ಮೈ ತುಂಬ ಬಟ್ಟೆ ಹಾಕಿರೋ ಹುಡುಗಿನೂ ನೋಡ್ಬೋದು, ಹಿಂಗೆ ಹೆಂಗೆ ಬೇಕೋ ಹಂಗೆ ನೋಡ್ಬೋದು ಎಲ್ಲ. ಅದಕ್ಕೆ ಹುಡುಗರು ಚರ್ಚ್ ಸ್ಟ್ರೀಟ್ ಅಂತಲೇ ಕಳ್ತಾರೆ. ಇವತ್ತು ಗೊತ್ತಾಯ್ತು, ಸಂಡೇ ನೈಟು. ಒಂದು ನಿಂತ್ಕೊಂಡು ಸಿಗರೇಟ್ ಹೊಡಿತಾ ಇರ್ತಾರೆ, ಇಲ್ಲ ಕುಡಿತಾ ಇರ್ತಾರೆ. ನನ್ನ ಸಜೆಷನ್ ದಯವಿಟ್ಟು ಇದು ಯಾವುದೂ ಮಾಡಿಬಿಡಿ, ಆರಾಮಾಗಿ ಎಂಜಾಯ್ ಮಾಡಿಬೇಕು. ಇದೆಲ್ಲ ಮಾಡಿದ್ರೆ ಎಂಜಾಯ್ಮೆಂಟ್ ಅಲ್ಲ ನನ್ನ ಪ್ರಕಾರ. ನಿಮ್ಗೆ ಹೆಂಗೆ ನಿಮ್ಗೆ ಬಿಟ್ಟಿದ್ದು. ಸೊ ಇನ್ನೇನು ಮುಗೀತು ಗೈಸ್. ಏನಕ್ಕೆ ಇಷ್ಟು ಫಾಸ್ಟಾಗಿ ನಡ್ಕೋತಿದ್ದೀನಿ ಅಂದರೆ, ಟೈಮ್ ಆಲ್ರೆಡಿ 10:30. ಹೋಗ್ತಾ ನಾನು ಊಟ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಊಟ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನ್ ವೆಜ್ಜು. ಸೊ ನಾನು ನಾನ್ ವೆಜ್ ತಿನ್ನಲ್ಲ ಗೈಸ್, ಬಿಟ್ಬಿಟ್ಟಿದ್ದೀನಿ. ಮೇ 2nd ನೈಟ್ 12 o'clock ಸುಳ್ಳು. ಆ ಕಡೆ ಇನ್ನೊಂದು ಸ್ಟ್ರೀಟ್ ಐತೆ, ಮೋಸ್ಟ್ಲಿ ಹುಡುಗಿ ಫೋಟೋಗ್ರಾಫರ್ಸ್ ಎಲ್ಲ ಅಲ್ಲೇ ನಿಂತಿರ್ತಾರೆ ಅನ್ಸುತ್ತೆ. ಅದೇ ತೆಗಿಯಕ್ಕೆ ಬರ್ತಾ ಇರ್ತಾರಲ್ಲ, ಇನ್ಸ್ಟಾಗ್ರಾಮಲ್ಲಿ ಬರ್ತಾರಲ್ಲ. ಆಮೇಲೆ ಏನೋ ಸ್ಟ್ರೀಟ್ ಫೋಟೋಗ್ರಾಫರ್ಸ್, ಕರೆಕ್ಟ್, ಸ್ಟ್ರೀಟ್ ಫೋಟೋಗ್ರಾಫರ್ಸ್. ಗೈಸ್ ಹೇಳಿದ್ನಲ್ಲ, ಮೈ ತುಂಬ ಬಟ್ಟೆ ಹಾಕಿರೋರು ನೋಡ್ಬೋದು, ಮಂಡಿ ಮೇಕೆ ಮುದ್ದೆ ಹಾಕಿರೋರನ್ನ ನೋಡ್ಬೋದು. ಕುಡ್ದು ತೇಲಾಡ್ತಾ ಇರ್ತಾರೆ. ಅದೆಲ್ಲ ಹೆಂಗೆ ಏನು ತಗೊಳ್ಳೋದು ನಿಮಗೆ ಬಿಟ್ಟಿದ್ದು. ಲೈಫ್ ಹಾಳು ಮಾಡ್ಕೊಬೇಡಿ ಅಷ್ಟೇ ಹೇಳೋದು. ಇನ್ನು ಆ ಸ್ಟ್ರೀಟ್ ಒಂದು ಐತೆ, ಅಲ್ಲೋಗಿ 1-2 ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಬರೋದು. ಇಷ್ಟು ಜನದ ಮಧ್ಯೆ ಇವತ್ತೇ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು ನಾನು. ಅದು ಈ ಚರ್ಚ್ ಸ್ಟ್ರೀಟಲ್ಲಿ ಇವತ್ತೇ ಫಸ್ಟು ನಾನು ಮಾಡ್ತಾರೆ. ಇವತ್ತು RCB ಮ್ಯಾಚ್ ಬೇರೆ ಇತ್ತು, RCB ಗೆದ್ದಿದೆ.
ಈಗ ಚೆನ್ನೈ ಮತ್ತು ಮುಂಬೈ ಮ್ಯಾಚ್ ನಡೀತೈತೆ. ಇದೇ ಫಸ್ಟ್ ಗೈಸ್ ಇಷ್ಟು ಜನದ ಮಧ್ಯೆ ವ್ಲಾಗ್ ಮಾಡ್ತಾರೆ, ಒಬ್ಬನೇ ಅದುವೇ. ಇದೆಲ್ಲ ಅದೇ ಗೈಸ್. ಈ ರೋಡ್ ಏನಿಲ್ಲ ಅಷ್ಟೇ, ರೋಡ್ ಎಂಡ್ ಆಯಿತು, ರೋಡ್ ಮುಗೀತು. ಇಲ್ಲ ಗೈಸ್, ಬುಕ್ ಹೌಸ್ ಬೇರೆ ಐತೆ ಇಲ್ಲಿ, ಬ್ಲಾಸಮ್ ಬುಕ್ ಹೌಸ್. ಆದರೆ ಬುಕ್ ಹೌಸ್ಗೆ ಲೈಟ್ ಇಲ್ಲ. ಏನೋ ಕೆಫೆಸ್ ಅದು ಇದು ಐತೆ. ಮುಗೀತು. ಇವಾಗ ಬೈಕ್ ಹತ್ರ ಹೋಗ್ತಿದ್ದೀನಿ, ಬೈಕ್ ಪಾರ್ಕ್ ಮಾಡಿರೋ ಕಡೆ. ಸೊ ಹೊರಡೋದಷ್ಟೇ ಕೆಲಸ ಮುಗೀತೆಲ್ಲ. ಮದುವೆನೂ ಮುಗೀತು. ಸೊ ಚರ್ಚ್ ಸ್ಟ್ರೀಟ್ ನೋಡಬೇಕು ಅಂದಿದೆ, ಒಬ್ಬನೇ ಅದು ಮುಗೀತು. ಚರ್ಚ್ ಸ್ಟ್ರೀಟ್ ಹೇಳಿದ್ನಲ್ಲ, ಆ ಥರ ನಮಗೆ ಇದೆಲ್ಲ ಸೆಟ್ ಆಗೋಲ್ಲ. ಸೊ ಜಸ್ಟ್ ವ್ಲಾಗ್ ಮಾಡಬೇಕಿತ್ತು, ಬಂದೆ ಮಾಡಿದೆ, ಮುಗೀತು. ಮತ್ತೆ ಇಲ್ಲಿಗೆ ಬರೋದು ನನ್ನ ಡೌಟ್ ಇದೆ, ಬರ್ತೀನಿ ಇಲ್ವೋ ಅದೇ ಗೊತ್ತಿಲ್ಲ. ಬಟ್ ಬಂದರೂ ಈ ಥರ ಗಿಫ್ಟ್ ಸಿಗುತ್ತೆ, ಗಿಫ್ಟ್ಸ್ ಇದೆಲ್ಲ ತೊಗೋಬೋದು. ಎಲ್ಲ ಅದೇ ಜಾಸ್ತಿ. ಆ ಮದುವೆದೇನಾಯಿತು ಅಂತ ಹೋಗಿ ಆಚೆ ಹೋಗಿ ಹೇಳ್ತೀನಿ. ಸೊ ವೈಸ್ ಚರ್ಚ್ ಸೈಡು ಮುಗಿಸಿ ನನ್ನ ಫ್ರೆಂಡ್ ಮದುವೆನೂ ಮುಗಿಸಿ ಬಂದಾಯಿತು. ಸೊ ಮದುವೆ ಒಂದು ಕಾಮಿಡಿ ಇತ್ತು, ಹೇಳ್ತೀನಿ ಅಂತ ಹೇಳ್ತಿದ್ದೆ. ಸೊ ಏನಾಯ್ತಂದರೆ, ನನಗೆ ಕಳಿಸಿದ್ದವನು ಅಜೀಜ್ ಅಂತ. ನಾನು ಹೋಗಿ ಅಜ್ಜಿ ಮೇಲೆ ಕೂತಿದ್ದೀನಿ. 2 ಅವರ್ ಮದುವೆ ಹಾಲಲ್ಲೇ ಕೂತಿದ್ದೀನಿ. ಅಂದರೆ ಅವ್ರದ್ದು 8 ಗಂಟೆಗೆ ಹೋಗಿದ್ದು ನಾನು ಮದುವೆ ಹಾಲಿಗೆ ರೀಚ್ ಆಗಿದ್ದು. 8 ಗಂಟೆಯಿಂದ 9 ಗಂಟೆ ತನಕ ಮದುವೆ ಹಾಲಲ್ಲೇ ಕೂತಿದ್ದೀನಿ. ಬೇರೆಯವ್ರ ಮದುವೆ ಹಾಲು ಅಂತ ನನಗೆ ಇನ್ನೂ ಗಂಡು ಹೆಣ್ಣು ಬರೋವರೆಗೂ ಗೊತ್ತಿಲ್ಲ. ನಾನು ಇವನಿಗೆ ಫೋನ್ ಮಾಡ್ತಿದ್ದೀನಿ, ಬರ್ತಾಯಿದ್ದೀನಿ ಅಂತ ಇವನು ಅಂತ ಇದ್ದ. ಸೊ 2 ಅವರ್ ಆದಮೇಲೆ ಮೇಲೆ ನೋಡ್ತೀನಿ, ಬೇರೆ ಗಂಡು ಹೆಣ್ಣು ಬರ್ತವ್ರೆ. ಆಮೇಲೆ ಇಮಿಡಿಯೇಟ್ ಆ ಕೆಳಗೆ ಹೋಗಿ ಇದು ನೋಡಿದ್ರೆ ಇದು ಅಜೀಮು, ಅದು ಅಜೀಜು. ಆಮೇಲೆ ಮತ್ತೆ ಇವನ್ ಮದುವೆಗೆ ಹೋಗಿ ಅಲ್ಲಿಂದ ಹತ್ರನೇ ಇತ್ತು, ಒಂದು 200 ಮೀಟ್ರಲ್ಲೇ ಇತ್ತು. ಸೊ ಹೋಗಿ ಹಿಂಗೆ ಮದುವೆ ಮುಗಿಸ್ಕೊಂಡಾಯಿತು. ಸೊ ಚರ್ಚ್ ಸ್ಟ್ರೀಟ್ ವೀಡಿಯೋನ ನೋಡಿರ್ತೀರ, ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಇನ್ನೂ ಇದೇ ಥರ ಸೀರೀಸ್ ಕಂಟಿನ್ಯೂ ಮಾಡೋಣ. ಅಲ್ಲಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಸಿ ಯು ಗೈಸ್.